ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಕಾರ್ಡ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ಚರ್ಚೆ ಶುರು ಮಾಡೋ ಮುನ್ನ ಹೊಸ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರಿ, ಇವತ್ತು ನಾವು ಮಾತಾಡಕ್ ಹೊರಟಿರೋದು ಭಾರತದ ಒಂದು ಬಹುದೊಡ್ಡ ಮಹತ್ವಾಕಾಂಕ್ಷಿಯ ಪ್ರಾಜೆಕ್ಟ್ ಬಗ್ಗೆ. ಅದೇ ಬುಲೆಟ್ ಟ್ರೈನ್ ಯೋಜನೆ. ಇದು ನಮ್ಮ ದೇಶದ ರೈಲ್ವೆ ವ್ಯವಸ್ಥೆಯಲ್ಲೇ ಒಂದು ದೊಡ್ಡ ಕ್ರಾಂತಿ ಅಂತ ಹೇಳ್ಬೋದು. ಅಷ್ಟಕ್ಕೂ ಈ ಯೋಜನೆ ಹೇಗೆ ನಮ್ಮ ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು? ಬನ್ನಿ, ಅದರ ಬಗ್ಗೆನೇ ಇವತ್ತು ವಿವರವಾಗಿ ಮಾತಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಹೈದರಾಬಾದಿಂದ ಚೆನ್ನೈಗೆ ಬರೀ 3 ಗಂಟೆಗಳಲ್ಲಿ ಹೋಗ್ಬೋದು ಅಂದ್ರೆ ಹೇಗಿರುತ್ತೆ? ಹೌದು, ಇದು ಹೆಚ್ಚು ಕಮ್ಮಿ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಹೋಗಿ ವಾಪಸ್ ಬರೋಕೆ ಆಗುವಷ್ಟು ಟೈಮ್ ಅಷ್ಟೇ. ಸೌಂಡ್ಸ್ ಇಂಟ್ರೆಸ್ಟಿಂಗ್ ಅಲ್ವಾ? ಇದೇನು ಕನ್ಸಲ್ಲ, ಸುಮ್ಮನೆ ಹೇಳ್ತಿರೋ ಕಥೆನೂ ಅಲ್ಲ. ಇದು ಭಾರತದ ಮುಂದಿನ ಮೆಗಾ ಪ್ರಾಜೆಕ್ಟ್. ಭಾರತ ಸರ್ಕಾರ ಆಲ್ರೆಡಿ ಈ ಒಂದು ಬೃಹತ್ ಯೋಜನೆಯ ಕೆಲಸ ಶುರು ಮಾಡಿದೆ. ಇದು ನಮ್ಮ ದೇಶದ ಸಾರಿಗೆ ವ್ಯವಸ್ಥೆಯಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡಲಿದೆ. ಸರಿ, ಈ ಪ್ರಾಜೆಕ್ಟ್ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವಿವತ್ತು ಏನೇನ್ ನೋಡ್ತೀವಿ ಅಂದ್ರೆ, ಮೊದಲನೇಗೆ ಭಾರತದ ಈ ಹೈ ಸ್ಪೀಡ್ ಕನಸು ಅಂದ್ರೆ ಏನು ಅಂತ ನೋಡೋಣ. ಆಮೇಲೆ ಮೊದಲ ಪ್ರಾಜೆಕ್ಟ್ನಿಂದ ನಾವು ಕಲಿತ ಪಾಠಗಳೇನು, ಮುಂದೆ ಬರಲಿರುವ 7 ಕ್ಯಾರಿಡೋರ್ಗಳ ಮೆಗಾ ಪ್ಲಾನ್ ಹೇಗಿದೆ, ಇದಕ್ಕೆಲ್ಲ ತಗುಲುವ ಖರ್ಚು ಎಷ್ಟು, ಮತ್ತೆ ಅದರಿಂದ ಸಿಗೋ ಲಾಭವೇನು. ಅಷ್ಟೇ ಅಲ್ಲ, ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ಸ್ಟ್ರಾಟಜಿ ಎಷ್ಟು ಸ್ಮಾರ್ಟ್ ಆಗಿದೆ, ಮತ್ತು ಕೊನೆಗೆ ಇದು ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿ ಹೇಗೆ ಕೆಲಸ ಮಾಡಲಿದೆ ಅಂತಾನೂ ನೋಡೋಣ. ಮೊದಲನೇದಾಗಿ ಭಾರತದ ಹೈ ಸ್ಪೀಡ್ ಕನಸು. ಇದರ ಹಿಂದಿರೋ ಮೂಲ ಐಡಿಯಾ ತುಂಬಾನೇ ಸಿಂಪಲ್. ದೇಶದ ಪ್ರಮುಖ ಆರ್ಥಿಕ ಕೇಂದ್ರಗಳು ಅಂದ್ರೆ ಮೇಜರ್ ಎಕನಾಮಿಕ್ ಹಬ್ಸ್ ಇದೆಯಲ್ವಾ, ಅವನ್ನೆಲ್ಲ ಹೈ ಸ್ಪೀಡ್ ರೈಲು ಕಾರಿಡಾರ್ಗಳಿಂದ ಕನೆಕ್ಟ್ ಮಾಡೋದು. ಇದರಿಂದ ಏನಾಗುತ್ತೆ ಅಂದ್ರೆ ಬಿಸ್ನೆಸ್, ವ್ಯಾಪಾರ, ಓಡಾಟ ಎಲ್ಲದಕ್ಕೂ ಒಂದು ಹೊಸ ವೇಗ ಸಿಗುತ್ತೆ. ಬೆಳವಣಿಗೆಯನ್ನ ಇನ್ನಷ್ಟು ಫಾಸ್ಟ್ ಮಾಡೋದು ಇದರ ಉದ್ದೇಶ. ಈ ದೊಡ್ಡ ಜರ್ನಿ ಶುರುವಾಗಿದ್ದು ನಮ್ಮ ಮೊದಲ ಪ್ರಾಜೆಕ್ಟ್ನಿಂದ, ಅದೇ ಮುಂಬೈ ಅಹಮದಾಬಾದ್ ಕಾರಿಡಾರ್. ಆದ್ರೆ ಈ ಮೊದಲ ಹೆಜ್ಜೆಯಲ್ಲೇ ಸಾಕಷ್ಟು ಅನಿರೀಕ್ಷಿತ ಸವಾಲುಗಳು ಎದುರಾದವು. ಇದರಿಂದ ನಾವು ಕಲಿತ ಪಾಠಗಳು ಕೂಡ ಸಾಕಷ್ಟಿವೆ. ನೋಡಿ, ಈ ಮುಂಬೈ ಅಹಮದಾಬಾದ್ ಕಥೆ ಏನಾಯ್ತು ಅಂದ್ರೆ, ಮೂಲತಃ 2022 ಆಗಸ್ಟ್ ಅಷ್ಟೊತ್ತಿಗೆ ಇದನ್ನು ಮುಗಿಸ್ಬೇಕು ಅಂತ ಪ್ಲಾನ್ ಇತ್ತು. ಆದರೆ 2019ರಿಂದ 2022 ತನಕ ಮಹಾರಾಷ್ಟ್ರದಲ್ಲಿನ ಕೆಲವು ರಾಜಕೀಯ ಬದಲಾವಣೆಗಳಿಂದಾಗಿ ಪ್ರಾಜೆಕ್ಟ್ ಕೆಲಸ ನಿಂತೇ ಹೋಯಿತು. ಆಲ್ಮೋಸ್ಟ್ 4 ವರ್ಷಗಳ ವಿಳಂಬ. 2022ರಲ್ಲಿ ಮತ್ತೆ ಕೆಲಸ ಶುರುವಾಗಿದೆ. ಈಗ ಮೊದಲ ಟ್ರಯಲ್ ರನ್ಗೆ 2027ರ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಮತ್ತೆ ಪೂರ್ತಿಯಾಗಿ ಮುಗಿಯೋಕೆ ಹೊಸ ಡೆಡ್ಲೈನ್ 2029. ಹಾಗಾದ್ರೆ ಇವತ್ತಿನ ಸ್ಥಿತಿ ಏನು? ಸದ್ಯಕ್ಕೆ 56%, ಅಂದ್ರೆ ಅರ್ಧಕ್ಕಿಂತ ಜಾಸ್ತಿ ಕೆಲಸ ಮುಗ್ದಿದೆ. ಉಳ್ದಿರೋದು 44%. ಈ ಮೊದಲ ಲೈನ್ಗೋಸ್ಕರನೇ ಈಗಾಗಲೇ ಬರೋಬ್ಬರಿ 85,300 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ. ಇದು ತುಂಬಾನೇ ದೊಡ್ಡ ಮೊತ್ತ. ಸರಿ, ಈ ಮೊದಲ ಪ್ರಾಜೆಕ್ಟ್ನಲ್ಲಿ ಆದ ವಿಳಂಬದಿಂದ ಸರ್ಕಾರ ಒಂದು ದೊಡ್ಡ ಪಾಠ ಕಲ್ತಿದೆ. ಹಾಗಾಗಿ ಈಗ ಕೇವಲ ಒಂದೇ ಒಂದು ರೂಟ್ಗೆ ಸೀಮಿತವಾಗೋದು ಬೇಡ ಅಂತ ನಿರ್ಧರಿಸಿ ಒಂದು ಬೃಹತ್ ವಿಸ್ತರಣಾ ಯೋಜನೆಯನ್ನ ಅನೌನ್ಸ್ ಮಾಡಿದ್ದಾರೆ. ಅದೇ 7 ಹೊಸ ಕಾರಿಡಾರ್ಗಳ ಮೆಗಾ ಪ್ಲಾನ್. ಈ ದೊಡ್ಡ ಪ್ಲಾನ್ ಅನ್ನ 3 ಹಂತಗಳಲ್ಲಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಜಾರಿಗೆ ತರಲಾಗುತ್ತೆ. ಸ್ಟೆಪ್ 1, ಮೊದಲು ಈಗ ನಡೀತಿರೋ ಮುಂಬೈ ಅಹಮದಾಬಾದ್ ಪ್ರಾಜೆಕ್ಟ್ ಅನ್ನ ಪೂರ್ತಿ ಮಾಡೋದು. ಸ್ಟೆಪ್ 2, 2027ರ ಒಳಗೆ 3 ಹೊಸ ಕಾರಿಡಾರ್ಗಳಿಗೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ಸ್ ಅಂದ್ರೆ DPRಗಳನ್ನ ರೆಡಿ ಮಾಡ್ಕೊಳ್ಳೋದು. ಇನ್ನು ಸ್ಟೆಪ್ 3, ವಿಷನ್ 2047 ನಡಿಯಲ್ಲಿ ಒಟ್ಟು 7 ಹೊಸ ಕಾರಿಡಾರ್ಗಳನ್ನ ನಿರ್ಮಿಸೋದು. ಇದು ದೇಶವ್ಯಾಪಿ ನೆಟ್ವರ್ಕ್ ಆಗಲಿದೆ. ಈ 7 ಹೊಸ ಕಾರಿಡಾರ್ಗಳು ಯಾವುವು ಅಂತ ನೋಡಿದ್ರೆ ಇದರ ಹಿಂದಿನ ಸ್ಟ್ರಾಟಜಿ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಮುಂಬೈನಿಂದ ಪುಣೆ, ಪುಣೆಯಿಂದ ಹೈದರಾಬಾದ್, ಹೈದರಾಬಾದ್ನಿಂದ ಬೆಂಗಳೂರು ಮತ್ತೆ ಚೆನ್ನೈ, ಹಾಗೆಯೇ ಚೆನ್ನೈನಿಂದ ಬೆಂಗಳೂರು. ಇನ್ನೊಂದೆಡೆ ಡೆಲ್ಲಿಯಿಂದ ವಾರಣಾಸಿ, ಮತ್ತೆ ವಾರಣಾಸಿಯಿಂದ ಸಿಲಿಗುರಿ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇವು ಸುಮ್ಮನೆ ಸಿಟಿಗಳನ್ನ ಕನೆಕ್ಟ್ ಮಾಡ್ತಿಲ್ಲ. ಇವು ದೇಶದ ಟೆಕ್ ಹಬ್ಗಳಾದ ಬೆಂಗಳೂರು, ಹೈದರಾಬಾದ್, ಪುಣೆಯನ್ನ ಮ್ಯಾನುಫ್ಯಾಕ್ಚರಿಂಗ್ ಝೋನ್ಗಳನ್ನ, ಅಷ್ಟೇ ಯಾಕೆ ಡಿಫೆನ್ಸ್ ಝೋನ್ಗಳು ಕೂಡ ಒಂದಕ್ಕೊಂದು ಜೋಡಿಸ್ತವೆ. ಇದು ಆರ್ಥಿಕತೆಗೆ ಒಂದು ದೊಡ್ಡ ಬೂಸ್ಟ್ ಕೊಡಲಿದೆ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಪ್ಲಾನ್ಗೆ ದುಡ್ಡೆಲ್ಲಿಂದ ಬರುತ್ತೆ? ಖರ್ಚೆಷ್ಟು? ಈ ಪ್ರಶ್ನೆ ಸಹಜ ಅಲ್ವಾ? ಖಂಡಿತ ಇದಕ್ಕೆ ದೊಡ್ಡ ಮೊತ್ತದ ಹೂಡಿಕೆ ಬೇಕೇ ಬೇಕು. ಆದ್ರೆ ನಾವು ಗಮನಿಸಬೇಕಾದ್ದು ಅದರಿಂದ ಸಿಗುವ ಲಾಭವನ್ನ, ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅಂದಾಜಿನ ಪ್ರಕಾರ ಈ ಲಾಭ ನಾವು ಹಾಕೋ ಹೂಡಿಕೆಗಿಂತ ಹಲವು ಪಟ್ಟು ಹೆಚ್ಚಿರುತ್ತೆ. ಅಂದಾಜು ವೆಚ್ಚ ಎಷ್ಟು ಗೊತ್ತಾ? ಈ 7 ಹೊಸ ಕಾರಿಡಾರ್ಗಳನ್ನ ನಿರ್ಮಿಸಕ್ಕೆ ಮುಂದಿನ 10ರಿಂದ 15 ವರ್ಷಗಳಲ್ಲಿ ಸುಮಾರು 16 ಲಕ್ಷ ಕೋಟಿ ರೂಪಾಯಿ ಬೇಕಾಗ್ಬೋದು. ಹೌದು, 16 ಲಕ್ಷ ಕೋಟಿ.
ಇದು ನಮ್ಮ ದೇಶದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಲ್ಲಿ ಒಂದಾಗಿರಲಿದೆ. ಆದ್ರೆ ಇಲ್ಲಿದೆ ನೋಡಿ ಮ್ಯಾಜಿಕ್. 16 ಲಕ್ಷ ಕೋಟಿ ಹೂಡಿಕೆ ಮಾಡಿದ್ರೆ ಅದರಿಂದ ನಮ್ಮ ಆರ್ಥಿಕತೆಗೆ ಸಿಗೋ ಮೌಲ್ಯ ಎಷ್ಟು ಅಂತ ಅಂದಾಜಿಸಲಾಗಿದೆ ಗೊತ್ತಾ? ಬರೋಬ್ಬರಿ 60 ಲಕ್ಷ ಕೋಟಿ ರೂಪಾಯಿಗಳು. ಅಂದ್ರೆ ನಾವು ಖರ್ಚು ಮಾಡೋ ಪ್ರತಿ 1 ರೂಪಾಯಿಗೆ ಸುಮಾರು 4 ರೂಪಾಯಿಗಳಷ್ಟು ಆರ್ಥಿಕ ಮೌಲ್ಯ ಸೃಷ್ಟಿಯಾಗುತ್ತೆ. ಇದು ಅದ್ಭುತವಾದ ರಿಟರ್ನ್ ಅಲ್ವಾ? ಹಾಗಾದ್ರೆ ಈ ಲಾಭ ಎಲ್ಲಿಂದ ಬರುತ್ತೆ? ಇದು ಬರೀ ಟಿಕೆಟ್ ಮಾರಾಟದಿಂದ ಬರೋ ಹಣ ಅಲ್ಲ. ಇದರ ಪರಿಣಾಮ ಇಡೀ ಎಕಾನಮಿ ಮೇಲೆ ಆಗುತ್ತೆ. ಯೋಚನೆ ಮಾಡಿ, ಈ ದೊಡ್ಡ ನಿರ್ಮಾಣ ಕಾಮಗಾರಿಕೆಯಿಂದ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗ್ತಾವೆ. ಸ್ಟೀಲ್, ಸಿಮೆಂಟ್ನಂತಹ ಇಂಡಸ್ಟ್ರಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಪ್ರಯಾಣಿಕರ ಸಮಯ ಉಳಿತಾಯ ಆಗೋದ್ರಿಂದ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಸ್ಟೇಷನ್ಗಳ ಸುತ್ತಮುತ್ತ ರಿಯಲ್ ಎಸ್ಟೇಟ್ ಬೆಲೆ ಇರುತ್ತೆ. ವೇಗದ ಪ್ರಯಾಣದಿಂದ ಟೂರಿಸಂಗೆ ದೊಡ್ಡ ಉತ್ತೇಜನೆ ಸಿಗುತ್ತೆ. ಅಷ್ಟೇ ಅಲ್ಲ, ನಾವು ವಿದೇಶದಿಂದ ತರಿಸೋ ಇಂಧನದ ಮೇಲಿನ ಖರ್ಚು ಕೂಡ ಕಡಿಮೆ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರಿಡಾರ್ಗಳು ಸಂಪರ್ಕಿಸೋ ನಗರಗಳಲ್ಲಿ ಜಿಡಿಪಿ ಬೆಳವಣಿಗೆ ದರ 2.7% ಹೆಚ್ಚಾಗಬಹುದು ಅಂತ ಅಂದಾಜಿಸಲಾಗಿದೆ. ಸರಿ, ಈ ಹೈ ಸ್ಪೀಡ್ ರೈಲು ಅಂತ ಬಂದಾಗ ನಮಗೆ ಮೊದಲು ನೆನಪಾಗೋದೇ ಚೀನಾ. ಆ ದೇಶದಲ್ಲಿ ಆಲ್ರೆಡಿ ದೊಡ್ಡ ನೆಟ್ವರ್ಕ್ ಇದೆ. ಹಾಗಾದ್ರೆ ನಾವು ಚೀನಾ ಮಾಡೆಲ್ಗಿಂತ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತಿದೀವಾ? ಹೌದು, ಭಾರತ ಚೀನಾದ ಮಾದರಿಯನ್ನ ಕುರುಡಾಗಿ ಫಾಲೋ ಮಾಡ್ತಿಲ್ಲ. ಬದಲಿಗೆ ಒಂದು ವಿಭಿನ್ನ, ಹೆಚ್ಚು ಬುದ್ಧಿವಂತಿಕೆಯ ಸ್ಟ್ರಾಟಜಿಯನ್ನ ಅಳವಡಿಸಿಕೊಂಡಿದೆ. ಈ ಸ್ಲೈಡ್ ನೋಡಿದ್ರೆ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಚೀನಾದ ಮಾಡೆಲ್ ಏನು? ಎಲ್ಲೆಡೆ ನಿರ್ಮಿಸಿ. ಅವರು 45,000 ಕಿಲೋಮೀಟರ್ಗೂ ಹೆಚ್ಚು ನೆಟ್ವರ್ಕ್ ನಿರ್ಮಿಸಿದ್ದಾರೆ. ಆದ್ರೆ ಅದರಿಂದ ಪ್ರತಿ ವರ್ಷ $5 ಬಿಲಿಯನ್ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಅನುಭವಿಸುತ್ತಿದ್ದಾರೆ. ಆದ್ರೆ ಭಾರತದ ಮಾಡೆಲ್ ಏನು? ಪ್ರಮುಖ ಕೇಂದ್ರಗಳನ್ನು ಸಂಪರ್ಕಿಸಿ. ನಾವು ಲಾಭದಾಯಕವಾಗಬಹುದಾದ ಅತಿ ಪ್ರಮುಖ ಎಕನಾಮಿಕ್ ಹಬ್ಗಳ ನಡುವೆ ಮಾತ್ರ ಸ್ಟ್ರಾಟಜಿಕ್ ಆಗಿ ನೆಟ್ವರ್ಕ್ ನಿರ್ಮಿಸಲು ಪ್ಲಾನ್ ಮಾಡಿದ್ದೇವೆ. ಗುರಿ ಇರೋದು ಲಾಭ ಗಳಿಸೋದು, ನಷ್ಟ ಮಾಡ್ಕೊಳ್ಳೋದಲ್ಲ. ಹಾಗಾಗಿ ಇದನ್ನ ಕೇವಲ ಒಂದು ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ನೋಡೋದು ತಪ್ಪು. ಇದು ಅದಕ್ಕಿಂತ ತುಂಬಾನೇ ದೊಡ್ಡದು. ಇದು ಭಾರತದ ಆರ್ಥಿಕತೆಯ ಒಂದು ಹೊಸ ಬೆನ್ನೆಲುಬು. ಅದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಭಾರತ $5 ಟ್ರಿಲಿಯನ್ ಆರ್ಥಿಕತೆಯಾಗಬೇಕು ಅನ್ನೋ ಒಂದು ದೊಡ್ಡ ಗುರಿ ಇಟ್ಕೊಂಡಿದೆ. ಈ ಗುರಿ ಮುಟ್ಬೇಕಂದ್ರೆ ಇಂಥ ಮೂಲಸೌಕರ್ಯ ಯೋಜನೆಗಳು ಬೇಕೇ ಬೇಕು. ಬುಲೆಟ್ ಟ್ರೈನ್ ಅನ್ನೋದು ಇಲ್ಲಿ ಒಂದು ಐಷಾರಾಮಿ ವ್ಯವಸ್ಥೆ ಅಲ್ಲ. ಬದಲಿಗೆ ಇದು 21ನೇ ಶತಮಾನದ ಬೆಳವಣಿಗೆಯ ಎಂಜಿನ್ಗೆ ಅತ್ಯಗತ್ಯವಾದ ಒಂದು ಅವಶ್ಯಕತೆ. ಅದಕ್ಕೆ ಹೇಳ್ತಾರೆ, ಇದು ಕೇವಲ ಒಂದು ಟ್ರೈನಲ್ಲ, ಇದು ಭಾರತವನ್ನ ಫಾಸ್ಟ್ ಫಾರ್ವರ್ಡ್ ಮಾಡಲು ನಿರ್ಮಿಸ್ತಿರುವ ಒಂದು ಹೊಸ ಆರ್ಥಿಕ ಬೆನ್ನೆಲುಬು. ಇದು ಕೇವಲ ಸಂಪರ್ಕವನ್ನಷ್ಟೇ ಅಲ್ಲ, ಇಡೀ ದೇಶದ ಅಭಿವೃದ್ಧಿಯ ವೇಗವನ್ನೇ ಹೆಚ್ಚಿಸುವ ಒಂದು ಶಕ್ತಿಶಾಲಿ ಎಂಜಿನ್. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಈ ಬೃಹತ್ ಬುಲೆಟ್ ಟ್ರೈನ್ ಯೋಜನೆ 21ನೇ ಶತಮಾನದ ಭಾರತವನ್ನ ಜಗತ್ತಿನ ಮುಂದೆ ಅನಾವರಣಗೊಳಿಸುವ ಒಂದು ಐತಿಹಾಸಿಕ, ಒಂದು ಮಹತ್ವದ ಪ್ರಾಜೆಕ್ಟ್ ಆಗಿ ನಿಲ್ಲುತ್ತದೆಯಾ? ಈ ಬಗ್ಗೆ ತಮ್ಮ ಅನಿಸಿಕೆಗಳೇನು ಅನ್ನೋದನ್ನ ಖಂಡಿತವಾಗಿಯೂ ತಿಳಿಸಿ.